ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟಿಂಗ್ ವಿಚಾರಗಳು ಇದಾವೆ, ಸಿಕ್ಕಾಪಟ್ಟೆ ನ್ಯೂಸ್ಗಳಿದಾವೆ, ಸಿಕ್ಕಾಪಟ್ಟೆ ನ್ಯೂಸೆನ್ಸ್ ಆಗಿರೋ ನ್ಯೂಸ್ಗಳು ಸಹ ಸಿಕ್ಕಾಪಟ್ಟೆ ಇದಾವೆ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಆಧಾರ್ ಕಾರ್ಡು ಮತ್ತೆ ಒಂದು ಕ್ಯಾಶ್ ಟು ಇನ್ಕಮ್ ಆಗಿರ್ಬೋದು, ಬಸ್ ಪಾಸ್ ಆಗಿರ್ಬೋದು, ಈ ಮೂರರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಈ ಮೂರದು ಸಹ ಸರ್ವರ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅರ್ಥ ಆಯ್ತಾ? ನಿನ್ನೆ ಸಂಜೆಯಿಂದ ಬಸ್ ಪಾಸ್ ಸರ್ವರ್ ಅವೈಲೇಬಲ್ ಇದೆ, ಅಂದ್ರೆ ಬಿಡ್ತಾ ಇದಾರೆ. ಬಟ್ ಏನೋ ಸಮಸ್ಯೆ ಆಗ್ತಿಲ್ಲ, ವರ್ಕ್ ಆಗ್ತಿದೆ ಸ್ಮೂತ್ ಆಗಿ, ಏನು ಪ್ರಾಬ್ಲಮ್ ಆಗ್ತಿಲ್ಲ. ಬಟ್ ಆದ್ರೆ ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಈ ಮೂರು ತುಂಬಾ ಇಂಪಾರ್ಟೆಂಟ್ ಸರ್ವರ್ ಅಂತ ಹೇಳ್ಬೋದು. ಮೈನ್ ಆಗಿ ಯಾವ್ಯಾವ ರೀತಿ ಮೂರಕ್ಕೂ ಲಿಂಕ್ ಇರ್ತದೆ ಬಸ್ ಪಾಸ್ಗೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಆಧಾರ್ ಕಾರ್ಡ್ ಒಂದು ಅಪ್ಡೇಟಿಂಗ್ ವಿಚಾರ ಇದೆ, ಕ್ಯಾಶ್ ಟು ಇನ್ಕಮ್ ಅಪ್ಡೇಟಿಂಗ್ ವಿಚಾರ ಇದೆ, ಅದೇ ರೀತಿ ತುಂಬಾ ಬಸ್ ಪಾಸ್ ಸಹ ಸಿಕ್ಕಾಪಟ್ಟೆ ಅಪ್ಡೇಟಿಂಗ್ ವಿಚಾರಗಳಿದೆ. ದಯವಿಟ್ಟು ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿಯಾಗಿ ನೋಡಿ, ನಿಮ್ಗೂ ಸಹ ತುಂಬಾ ಅನುಕೂಲ ಆಗುವಂತ ಚಾನ್ಸಸ್ ತುಂಬಾನೇ ಇರ್ತದೆ. ಅರ್ಥ ಆಯ್ತಾ? ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳ್ಬೇಕು. ಸರ್, ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಮೈನ್ ಆಗಿ ಆಧಾರ್ ಕಾರ್ಡ್. ಅರ್ಥ ಆಯ್ತಾ? ಆಧಾರ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ 14ನೇ ಕ್ಲಾಸ್ ಚಾರ್ಟ್ ಅನ್ನ ಕೊಟ್ಟಿದ್ರು. ದಯವಿಟ್ಟು ನೀವೇನಾದ್ರೂ ಐಡೆಂಟಿ ವೆರಿಫಿಕೇಶನ್ ಆಗಿರ್ಬೋದು, ಅಡ್ರೆಸ್ ವೆರಿಫಿಕೇಶನ್ ಆಗಿರ್ಬೋದು, ಇಷ್ಟನ್ನ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗಳಿಗಾಗಿರ್ಬೋದು, ಆಧಾರ್ ಸರ್ವಿಸ್ ಸೆಂಟರ್ಗೆ ಆಗಿರ್ಬೋದು, ದಯವಿಟ್ಟು ವಿಸಿಟ್ ಮಾಡಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಥವಾ ಐಡೆಂಟಿ ವೆರಿಫಿಕೇಶನ್ ಆಗಿರ್ಬೋದು, ಅಡ್ರೆಸ್ ವೆರಿಫಿಕೇಶನ್ ಆಗಿರ್ಬೋದು, ಇಷ್ಟನ್ನ ದಯವಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳೇಬೇಕು. ದಯವಿಟ್ಟು ನೀವೇನಾದ್ರೂ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನೆಲ್ಲ ಒಂದು ಪ್ರಾಬ್ಲಮ್ಸ್ಗಳು ಆಗಬಹುದು. ಫಸ್ಟು ಆಧಾರ್ ಕಾರ್ಡನ್ನ ಬ್ಲಾಕ್ ಮಾಡ್ತಾರೆ. ಪಾನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾದ್ರೆ ಏನು ಫೈನ್ ಹಾಕಿದ್ರು ಅದೇ ರೀತಿ ಇದಕ್ಕೂ ಸಹ ಫೈನ್ ಹಾಕುವಂಥ ಚಾನ್ಸಸ್ ತುಂಬಾನೇ ಇರ್ತದೆ. 1000 ರೂಪಾಯಿ ಆಗ್ತಾ ಇರ್ಬೋದು, ಬಟ್ ಆದರೆ ಕಂಪಲ್ಸರಿಯಾಗಿ ಒಂದು ಫೈನನ್ನು ಫಿಕ್ಸ್ ಮಾಡುವಂಥ ಚಾನ್ಸಸ್ ತುಂಬಾನೇ ಇರ್ತದೆ. ಅರ್ಥ ಆಯ್ತಾ? ಯಾಕೆಂದರೆ ಒಂದು ಪಾನು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂದರೆ ಸುಮಾರು ಒಂದು 2 ವರ್ಷನೋ 3 ವರ್ಷನೋ ಟೈಮ್ ಕೊಟ್ಟಿದ್ರು. ಇದಕ್ಕೆ ಆಲ್ರೆಡಿ 1 ವರ್ಷ 1.5 ವರ್ಷದ ಮೇಲೆ ಆಯಿತು ಟೈಮ್ ಕೊಟ್ಟು. ಇನ್ನೂ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಮೋಸ್ಟ್ಲಿ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ತುಂಬಾನೇ ಇದೆ. ಎಕ್ಸ್ಟೆಂಡ್ ಮಾಡಿದ್ರೆ ಫ್ರೀಯಾಗಿ ಎಕ್ಸ್ಟೆಂಡ್ ಮಾಡಬಹುದು, ಇಲ್ಲಾಂದ್ರೆ ಫೈನ್ ಹಾಕಿನೂ ಸಹ ಎಕ್ಸ್ಟೆಂಡ್ ಮಾಡುವಂಥ ಒಂದು ಅವಕಾಶಗಳು ತುಂಬ ಹೆಚ್ಚಾಗಿರ್ತದೆ. ಐಡೆಂಟಿ ವೆರಿಫಿಕೇಶನ್ ಆಗಿರ್ಬೋದು ಅಥವಾ ಅಡ್ರೆಸ್ ವೆರಿಫಿಕೇಶನ್ ಆಗಿರ್ಬೋದು, ನೀವೇನಾದರೂ ಇಷ್ಟನ್ನ ಮಾಡಿಸ್ಕೊಂಡಿದ್ದಾರೆ ಕೂಡಲೇ ಇಮಿಡಿಯೇಟ್ಲಿ ಆಧಾರ್ ಸರ್ವಿಸ್ ಸೆಂಟರ್ಗೆ ಆಗಿರ್ಬೋದು, CSC ಸರ್ವಿಸ್ ಸೆಂಟರ್ಗಳಿಗಾಗಿರ್ಬೋದು ವಿಸಿಟ್ ಮಾಡಿ ನೀವು ಕೂಡಲೇ ಇಮಿಡಿಯೇಟ್ಲಿ ಏನು ಮಾಡ್ತೀರಾ ಅಂದರೆ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ವೆರಿಫಿಕೇಶನ್, ಐಡೆಂಟಿ ವೆರಿಫಿಕೇಶನ್ ಎರಡೂ ಸಹ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಇದಕ್ಕೆ ದಾಖಲಾತಿಗಳು ಆಧಾರ್ ಕಾರ್ಡು, ಅದ್ರ ಜೊತೆಗೆ ಮೇನ್ ಆಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಇರಲೇಬೇಕು. ಅದ್ರ ಜೊತೆಗೆ ಐಡೆಂಟಿ ಕಾರ್ಡ್ ಆಗಿರ್ಬೋದು, ಅಂದರೆ ವೋಟರ್ ID ಆಗಿರ್ಬೋದು, ಅದ್ರ ಬಿಟ್ಟರೆ ಮೇನ್ ಪಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ 2 ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ನೀವು ಒಂದು ಅಡ್ರೆಸ್ ವೆರಿಫಿಕೇಶನ್ ಆಗಿರ್ಬೋದು, ಐಡೆಂಟಿ ವೆರಿಫಿಕೇಶನ್ ಆಗಿರ್ಬೋದು, ಎರಡೂ ಸಹ ನೀವು ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡಿಲ್ಲ ಅಂದರೆ ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡಿಕೊಡುವಂಥ ಒಂದು ಅವಕಾಶಗಳು ತುಂಬಾ ಇರ್ತದೆ. ಫೈನನ್ನು ಹಾಕುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ನಮ್ಮ ಸರ್ಕಾರ. ಅರ್ಥ ಆಯ್ತಾ? ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಒಂದು ಫಸ್ಟ್ ಪಾಯಿಂಟ್, ಫಸ್ಟ್ ಅಪ್ಡೇಟಿಂಗ್ ವಿಚಾರ ಅಂತಾನೆ ಹೇಳಬಹುದು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ದು. ಏನು ಗುರು ಮ್ಯಾಟು ಇದ್ರದ್ದೇ ಸರ್ವರ್ ಇಲ್ಲ, ಎಲ್ಲ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು, ಎಂಥ ಕತೆ ಗುರು, ಏನು ಮಾಡಬೇಕು ಅಂತ ಒಬ್ರಿಗೂ ಗೊತ್ತಾಗ್ತಿರಲ್ಲ. ಅರ್ಥ ಆಯ್ತಾ? ಮೈನಾಗಿ ಎಲೆಕ್ಷನ್ದು ಕೌಂಟಿಂಗ್ ನಡೀತಲ್ಲ, ಅದಕ್ಕಿಂತ ಮುಂಚೆ ಒಂದು ವಾರದಿಂದ ಸಿಕ್ಕಾಪಟ್ಟೆ ಸರ್ವರನ್ನು ತೆಗೆದಿದ್ದಾರೆ. ಬಟ್ ಇದುವರೆಗೂ ಸಹ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ದು ವರ್ಕೇ ಆಗ್ತಿಲ್ಲ. ಇದೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನಕ್ಕೋಸ್ಕರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸರ್ವರ್ ತೆಗ್ದಿದ್ದಾರೋ ದೇವರೊಣಗೂ ಗೊತ್ತಿಲ್ಲ ಗುರು. ಅರ್ಥ ಆಯ್ತಾ? ಇಷ್ಟು ದಿನ ಸ್ಮೂತ್ ಆಗಿ ವರ್ಕ್ ಆಗ್ತಿತ್ತು, ಹೆಂಗೋ ಮಾಡ್ಕೊಂಡು ಹೋಗ್ತಿದ್ದೋ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳನ್ನ. ಬಟ್ ಆದರೆ ಈಗ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಸಹ ಒಂದು ಸರ್ವರ್ ಇಲ್ಲ. ಮೇಜರ್ ಪ್ರಾಬ್ಲಮ್ ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಂದು ಸಿಕ್ಕಾಪಟ್ಟೆ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಇದ್ರ ಜೊತೆಗೆ ಬಸ್ ಪಾಸ್. ಅರ್ಥ ಆಯ್ತಾ? ಈಗ ಸ್ಟೂಡೆಂಟ್ಸ್ಗಳಿಗೆ ಬಸ್ ಪಾಸನ್ನು ಬಿಟ್ಟಿದ್ದಾರೆ. ಇದೆಂತ ನಮ್ಮ ಸರ್ಕಾರ ಅಂತಲೇ ಗೊತ್ತಿಲ್ಲ ಗುರು. ಯಾಕೆಂದರೆ ಸ್ಟೂಡೆಂಟ್ ಬಸ್ ಪಾಸ್ಗಳನ್ನ ಬಿಟ್ಟಿದ್ದಾರೆ, ಕ್ಯಾಸ್ಟ್ ಟು ಇನ್ಕಮ್ದು ಸರ್ವರ್ ಕೊಟ್ಟಿಲ್ಲ, ಬಸ್ ಪಾಸು ಸಹ ಸರ್ವರ್ ಕೊಟ್ಟಿಲ್ಲ. ಈಗ ನಿನ್ನೆಯಿಂದ 4 ಗಂಟೆಯಿಂದ ಒಂದು ಬಸ್ ಪಾಸು ಸರ್ವರ್ ವರ್ಕ್ ಆಗ್ತಿದೆ. ಬಟ್ ಆದ್ರೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬಸ್ ಪಾಸು ಸರ್ವರ್ ವರ್ಕ್ ಆಗ್ತಿದೆ, ಕ್ಯಾಸ್ಟ್ ಟು ಇನ್ಕಮ್ದು ಸರ್ವರ್ ವರ್ಕ್ ಆಗ್ತಿಲ್ಲ. ಮೈನ್ ಆಗಿ ಬೇಕಾಗಿರೋದೇ ಸ್ಟೂಡೆಂಟ್ ಬಸ್ ಪಾಸ್ಗಳಿಗೆ, ಅದರಲ್ಲೂ SC ST ಗಳಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಬಟ್ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅವ್ರ ಹತ್ರ ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು. ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಲ್ಲ. ಅರ್ಥ ಆಯ್ತಾ? ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಅದಕ್ಕೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇದು ಒಂದು ಮೇಜರ್ ಪ್ರಾಬ್ಲಮ್. ಇಲ್ಲಿ ಸರ್ವರ್ ಇಲ್ಲ. ಅರ್ಥ ಆಯ್ತಾ? ಇದು ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಲ್ಲಿ ಸರ್ವರ್ ಇಲ್ಲ, ಇಲ್ಲಿ ಬಸ್ ಪಾಸ್ ಮಾಡಿಸ್ಕೊಳ್ಳೋದಕ್ಕಾಗ್ತಿಲ್ಲ, ಇಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಹೆವಿ ಕಾಸ್ಟ್ ಮಾಡಿಕ್ಕಿದ್ದಾರೆ. ಸುಮಾರು ಒಂದು 7 ಕಿಲೋಮೀಟರ್ KSRTC ಜರ್ನಿ ಮಾಡಬೇಕು ಅಂದರೆ ಸುಮಾರು
ದಿನಕ್ಕೆ 50 ರೂಪಾಯಿ, 40 ರೂಪಾಯಿಂದ 50 ರೂಪಾಯಿ ಬೇಕಂತೆ. ಇದು ಒಂದು ಸ್ಟೂಡೆಂಟ್ಸ್ಗಳಿಗೆ ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನೋ ಆಗ್ತಿದೆ ನಮ್ಮ ಸರ್ಕಾರಕ್ಕೆ ಅಂತ ಗೊತ್ತಾಗ್ತಿಲ್ಲ. ಈ ಥರ ಏನಾದರೂ ಇದ್ರೆ ದಯವಿಟ್ಟು ಸ್ಟೂಡೆಂಟ್ಸ್ಗಳಿಗೆ, ಅರ್ಥ ಆಯ್ತಾ, ಅವ್ರ ID ಕಾರ್ಡ್ ತೋರಿಸ್ಕೊಂಡು ಇಲ್ಲಿಂದ ಸ್ಕೂಲ್ ಎಲ್ಲಿ ಹತ್ತಿದ್ರೆ ಒಂದು ಅವ್ರ ಊರಿಂದ, ಅರ್ಥ ಆಯ್ತಾ, ಅವ್ರ ಮನೆಯಿಂದ ಅವ್ರ ಊರಿಂದ ಒಂದು ಸ್ಕೂಲ್ಗೆ ಒಂದು ಫ್ರೀ ಒಂದು ಬಸ್ ಪಾಸನ್ನು, ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಎಷ್ಟು ದಿನ ಓಡಾಡ್ತಾರೆ? ಒಂದು ತಿಂಗಳು ಫ್ರೀಯಾಗಿ ಕೊಟ್ಟರೆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಹೇಳ್ರಿ, ಅರ್ಥ ಆಯ್ತಾ. ಈ ಥರ ಒಂದು ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ, ಇಂಥ ಒಂದು ಪ್ಲಾನಿಂಗ್ಗಳು ಒಳೆಯೋದಿಲ್ಲ ನಮ್ಮ ಸರ್ಕಾರಕ್ಕೆ. ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಬಸ್ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ಕ್ಯಾಶ್ ಟು ಇನ್ಕಮ್ ಬೇಕು, ಕ್ಯಾಶ್ ಟು ಇನ್ಕಮ್ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ಸರ್ವರ್ ಇಲ್ಲ, ಅರ್ಥ ಆಯ್ತಾ. ಈಗ ಬಸ್ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ಸರ್ವರ್ ಇದೆ. ಇದು ಒಂದು ಪ್ರಾಬ್ಲಮ್ಮು. ದಯವಿಟ್ಟು ಈ ಪ್ರಾಬ್ಲಮ್ಗೆ ನಮ್ಮ ಸರ್ಕಾರನೇ ಸೊಲ್ಯೂಷನ್ ಕೊಡಬೇಕು. ಇದೊಂದು ಮೇಜರ್ ಸಮಸ್ಯೆಗಳಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಇನ್ನೂ ಬಸ್ ಪಾಸ್ದು ಏನು ಸಹ ಅಪ್ಲಿಕೇಶನ್ ತೊಗೊಳ್ತಿಲ್ಲ, ಯಾಕೆಂದರೆ ಸರ್ವರ್ ಇಲ್ಲ ಅದ್ರದ್ದು, ಅರ್ಥ ಆಯ್ತಾ. ಈಗ ನಿನ್ನೆ ವರ್ಕ್ ಆಯಿತು, ಒಂದು ಸ್ವಲ್ಪ ವರ್ಕ್ ಆಯಿತು, ನೆಕ್ಸ್ಟು ಏನಾಗುತ್ತೋ ಗೊತ್ತಿಲ್ಲ. ವರ್ಕ್ ಆಗುತ್ತೋ ಬಿಡುತ್ತೋ ಅದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪನೂ ಸಹ ಐಡಿಯಾನೇ ಇಲ್ಲ ಅವರು. ಯಾಕೆಂದರೆ ಸೇವಾ ಸಿಂಧುನಲ್ಲಿ ಪಾಸ್ವರ್ಡ್ ರಿಸೆಟ್ ಮಾಡೋಕ್ಕೆ ಹೋದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ತಗೊಬಂದು ಇಟ್ಟಿದ್ದಾರೆ. ಪಾಸ್ವರ್ಡು ಕ್ರಿಯೇಟ್ ಮಾಡಿ ಓಲ್ಡ್ ಪಾಸ್ವರ್ಡ್ ಯಾವ್ದು ಇಟ್ಟಿರ್ತಾರಂತೆ ಯಾವನು ಗೊತ್ತು. ಮೊದಲು OTP ಇಸ್ಕೊಂಡು ಲಾಗಿನ್ ಮಾಡ್ತಿದ್ದೋ, ಬಟ್ ಆದರೆ ಈಗ ಪಾಸ್ವರ್ಡು ರೀಸೆಟ್ ಮಾಡಲೇಬೇಕು. ರೀಸೆಟ್ ಮಾಡಬೇಕು ಅಂದರೆ ಯಾರ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತದೆ ಅವರೇ ಬರಬೇಕು ಗುರು. ಯಾಕೆಂದರೆ ಅದಕ್ಕೊಂದು ಲಿಂಕ್ ಹೋಗಿರ್ತದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಫೋನಲ್ಲೇ ನಾವು ರೀಸೆಟನ್ನು ಮಾಡಲೇಬೇಕು, ಬೇರೆ ಆಪ್ಷನ್ಸ್ಗಳೇ ಇರೋದಿಲ್ಲ. ಇದೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈ ಒಂದು ಪರಿಸ್ಥಿತಿಗಳು, ಈ ಒಂದು ಸಂಕಟಗಳು, ಈ ಒಂದು ಪ್ರಾಬ್ಲಮ್ಸ್ಗಳು ಸರ್ಕಾರಕ್ಕೆ ಯಾವತ್ತು ಅರ್ವಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಕ್ಯಾಶ್ ಟು ಇನ್ಕಮ್ದು ಏನಕ್ಕೋಸ್ಕರ ಸರ್ವರನ್ನು ತೆಗಿಬೇಕಿತ್ತು. ಮುಂಚೆ ಎಲ್ಲ ಚೆನ್ನಾಗಿ ಸರ್ವರ್ ಸಿಗ್ತಿತ್ತು, ಈಗ ಏನಕ್ಕೆ ಸರ್ವರ್ ತೆಗಿಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸರ್ವರ್ ಏನಾದರೂ ಅಪ್ಡೇಟ್ ಮಾಡ್ತಿದ್ದಾರಾ, ಬಿಲ್ಡ್ ಮಾಡ್ತಿದ್ದಾರಾ? ಈಗ ನಾಟಕ ಕಚೇರಿ 5.0 ಇತ್ತು, ಈಗ ಏನಾದರೂ 6.0 ಏನಾದರೂ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ, ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಮೇಜರ್ ಸರ್ವರ್ ಪ್ರಾಬ್ಲಮ್ಮೇ ಸಿಕ್ಕಾಪಟ್ಟೆ ಒಂದು ತಿಂಗಳಿಂದ ಸಿಕ್ಕಾಪಟ್ಟೆ ಜನ ಫೇಸ್ ಮಾಡ್ತಿದ್ದಾರೆ, ಅರ್ಥ ಆಯ್ತಾ. ಎಲೆಕ್ಷನ್ ಟೈಮ್ನಲ್ಲೇ ಮೊದಲೇ ಬಿಸ್ನೆಸ್ ಇರಲಿಲ್ಲ ಯಾವುದೇ ಸೈಬರ್ಗಳಿಗೂ, ಈಗಲೂ ಸಹ ಸರ್ವರ್ ತೆಗೆದು ಇನ್ನೂ ಬಿಸ್ನೆಸ್ ಇಲ್ದಂಗೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಇದೊಂದು ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ದಯವಿಟ್ಟು ನೀವೇನಾದರೂ ಅಪ್ಲಿಕೇಶನ್ಸ್ಗಳನ್ನ ಹಾಕಿಸ್ಕೊಳ್ಬೇಕು, ಬಸ್ ಪಾಸ್ ಮಾಡಿಸ್ಕೊಳ್ಬೇಕು, ಆಧಾರ್ ಕಾರ್ಡ್ ಐಡೆಂಟಿ ವೆರಿಫಿಕೇಷನ್ ಆಗಿರ್ಬೋದು, ಅಡ್ರೆಸ್ ವೆರಿಫಿಕೇಷನ್ ಆಗಿರ್ಬೋದು, ಇಷ್ಟನ್ನ ನೀವು ಮಾಡಿಸ್ಕೊಳ್ಬೇಕು ಅಂದ್ಕೊಂಡ್ರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಆಧಾರ್ ಸರ್ವಿಸ್ ಸೆಂಟರ್ಗೆ ಆಗಿರ್ಬೋದು, ಅಥವಾ ನಾಟಕ ಕಚೇರಿಗೆ ಆಗಿರ್ಬೋದು, ಅಥವಾ ತಾಲೂಕು ಆಫೀಸ್ಗೆ ಆಗಿರ್ಬೋದು, ಸರ್ವಿಸ್ ಸೆಂಟರ್ಗಳಿಗಾಗಿರ್ಬೋದು, ಅಂದರೆ ಸೈಬರ್ ಸೆಂಟರ್ಗಳಿಗಾಗಿರ್ಬೋದು, ವಿಸಿಟ್ ಮಾಡಿ. ನಿಮ್ಗೇನಾದರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ದಯವಿಟ್ಟು ನೀವೇನು ಮಾಡ್ತೀರ ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿ. ಯಾಕೆ ಅಂದರೆ ಸರ್ವರ್ಗಳು ಇದೇ ರೀತಿ ಇನ್ನೊಂದು ಸ್ವಲ್ಪ ದಿನ ಆಗಬಹುದು, ಅರ್ಥ ತಡ ಆಗ್ಬೋದು. ಈ ಒಂದು ನಾಟಕ ಕಚೇರಿದು ಯಾವ ಟೈಮ್ನಲ್ಲಿ ಬಿಡ್ತಾರೆ ಕ್ಯಾಶ್ ಇನ್ಕಮ್ ಮಾಡಿಸ್ಕೊಳ್ಳೋದಕ್ಕೆ ಸರ್ವರ್ ಗೊತ್ತಿಲ್ಲ. ಇದೊಂದು ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ದಯವಿಟ್ಟು ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಅದೇ ರೀತಿ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಏನಾದರೂ ಗಿಫ್ಟ್ಸ್ಗಳು, ಏನಾದರೂ ಆಫರ್ಸ್ಗಳು ನಿಮ್ಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಓಕೆ, ಬಾಯ್, ನೆಕ್ಸ್ಟ್ ವಾರದಲ್ಲಿ ಸಿಗೋಣ.